ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ ಏನಂದರೆ ನಿಂಬೆಹಣ್ಣಿನ ಜ್ಯೂಸು, ಅಂದರೆ ನಮ್ಮ ಕಡೆ ನಿಂಬೆಹಣ್ಣಿನ ಸರ್ವತ್ತು ಅಂತ ಕೂಡ ಹೇಳ್ತಾರೆ. ಇದನ್ನು ಮಾಡ್ತಾಯಿದ್ದೀನಿ. ಈ ಬೇಸಿಗೆಗಾಲದಲ್ಲಿ ನಾವು ಇದನ್ನು ಜಾಸ್ತಿ ಸೇವಿಸೋದ್ರಿಂದ ಜಾಸ್ತಿ ನಾನು ಇವಾಗ ಈ ನಡುವೆ ರೆಸಿಪಿನ ಜಾಸ್ತಿ ಜ್ಯೂಸ್ ಹಾಗೆ ಮಿಲ್ಕ್ ಶೇಕ್ನೇ ಜಾಸ್ತಿ ತೋರಿಸ್ತಾ ಇದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 4-5 ಐಸ್ ಕ್ಯೂಬ್ ತೊಗೊಂಡಿದ್ದೀನಿ, ಹಾಗೆ ಸಕ್ಕರೆ ಕೂಡ ತೊಗೊಂಡಿದ್ದೀನಿ. ಒಂದು ನಿಂಬೆಹಣ್ಣು ಪೂರ್ತಿ ತೊಗೊಂಡಿದ್ದೀನಿ. ಐಸ್ ಕ್ಯೂಬ್ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ, ಒಂದೊಂದು ಹಾಕೊಳ್ಳಿ ಸಾಕಿ. ಹಾಗೆ ನೋಡಿ, ನಾನು ಒಂದು 2 ಲೋಟ ಆಗೋಷ್ಟು ಮಾತ್ರ ಮಾಡಿರೋದು ಜ್ಯೂಸನ್ನ, ಅದಕ್ಕೋಸ್ಕರ 2 ಲೋಟ ನೀರು ತೊಗೊಂಡಿದ್ದೀನಿ. ಹಾಗೆ ಸ್ಮಾಲ್ ಸ್ಪೂನ್ದು 4 ಸ್ಪೂನು ಸಕ್ಕರೆ ತೊಗೊಂಡಿದ್ದೀನಿ, ಜಾಸ್ತಿ ಸಕ್ಕರೆ ತೊಗೊಂಡಿಲ್ಲ. ಹಾಗೆ ಒಂದು ಪೂರ್ತಿ ನಿಂಬೆಹಣ್ಣು ಕೂಡ ನಾನು ಹಾಕ್ಕೊತೀನಿ. ಇಲ್ಲಿ ನಾವು ಜಾಸ್ತಿ ಸ್ವೀಟ್ಗಿಂತ ಹುಳಿನ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯ ಕೂಡ ಒಳ್ಳೆಯದು. ಅದಕ್ಕೋಸ್ಕರ ನೋಡಿ ಇವಾಗ ಪೂರ್ತಿ ನಿಂಬೆಹಣ್ಣು ಹಾಕ್ಕೊತೀನಿ. ನಿಂಬೆಹಣ್ಣು ಪೂರ್ತಿ ಹಣ್ಣಾಗಿದ್ದರಿಂದ ತುಂಬ ರಸ ಇತ್ತು, ಹಾಗೆಯೇ ಸ್ವಲ್ಪ ಜಾಸ್ತಿ ಹುಳಿ ಇತ್ತು, ಚೆನ್ನಾಗಿತ್ತು ಜ್ಯೂಸು. ನೋಡಿ ಇವಾಗ ಪೂರ್ತಿಯಾಗಿ ನಾನು ಅದನ್ನು ನಿಂಬೆಹಣ್ಣ ಹಿಂಡ್ಕೊತಾ ಇದ್ದೀನಿ. ನೀವು ಕೂಡ ಇದನ್ನು ಜಾಸ್ತಿ ಮಾಡ್ತಾಯಿರಿ, ಯಾಕಂದರೆ ಈ ನಡುವೆ ತುಂಬ ಬಿಸಿಲಿದೆ, ಬಾಯಾರಿಕೆ ಆಗ್ತಾ ಇರುತ್ತೆ. ಅದೇ ಸ್ವಲ್ಪ ಸಕ್ಕರೆನ ಕಮ್ಮಿ ಬಳಸಿ, ಜಾಸ್ತಿ ಬಳಸೋದಕ್ಕೆ ಹೋಗಬೇಡಿ. ಇವಾಗ ನಾವು ಸ್ಪೂನ್ ಸಹಾಯದಿಂದ ಸಕ್ಕರೆ ಫುಲ್ಲು ನೀರಲ್ಲಿ ಕರಗೋ ಥರ ಮಾಡಬೇಕು. ನೋಡಿ ಇವಾಗ ಪೂರ್ತಿಯಾಗಿ ಕರಗಿದೆ ಸಕ್ಕರೆ. ಇವಾಗ ಇದನ್ನು ನಾವು ಲೋಟಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ಅದೇ ಈ ಥರ ಸೋಸ್ಕೊಳ್ಳಿ. ಏನಾದ್ರೂ ಅದರಲ್ಲಿ ಮಾಮೂಲಿ ಒಳಗಡೆ ಎಲ್ಲ ಬೀಜ ಎಲ್ಲ ಇರುತ್ತೆ, ಅದೆಲ್ಲ ಒಂಥರ ಅನಿಸುತ್ತೆ ಬಾಯಲ್ಲಿ ಸಿಕ್ಕಿದ್ರೆ. ಒಬ್ಬರು ಹಾಗೇ ಕೂಡ ಕುಡಿತಾರೆ. ಅದನ್ನು ನೀಟಾಗಿ ಸೋಸ್ಕೊಂಡಿದ್ದೀನಿ. ಇವಾಗ ನೋಡಿ ಪೂರ್ತಿಯಾಗಿ ಜ್ಯೂಸು ರೆಡಿ ಆಯಿತು, ತುಂಬ ಟೇಸ್ಟಿಯಾಗಿತ್ತು. ಅದಕ್ಕೆ ನಾವು ಇವಾಗ ಫೈನಲಾಗಿ ಒಂದೊಂದು ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಕೋಲ್ಡಾಗಿರಲಿ ಅಂತ. ನೋಡಿ, ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್. ಹಾಗೆಯೇ ಟ್ರೈ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ.